ನೋಡಿ ಬಂಗುಡೆ ಮೀನು ಅಂದರೆ ಈ ರೀತಿ ಇರಬೇಕು ನೋಡಿ, ಗಟ್ಟಿ ಗಟ್ಟಿಯಾಗಿ ಉಂಟು. ಫ್ರೆಶ್ ಮೀನು ಇದು, ಪಚ್ಚ ಪಚ್ಚ ಮೀನು. ನಮ್ಮಲ್ಲಿ ಹೇಳ್ತೇವೆ ನಾವು ಪಾರಿ ಪಜ್ಜಿ ಬಂಗುಡೆ ಅಂತ. ನೋಡಿ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಫ್ರೆಶ್ ಬಂಗುಡೆ ಮೀನಿನ ಒಂದು ಸುಲಭವಾಗಿ ಮಾಡುವಂಥ ಒಂದು ಪುಳಿ ಮುಂಚಿ ಮಾಡ್ತಾ ಇದ್ದೇನೆ. ಬನ್ನಿ ಇದಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡೋಣ. ನೋಡಿ ಬಂಗುಡೆ ಮೀನು ಅಂದರೆ ಈ ರೀತಿ ಇರಬೇಕು ನೋಡಿ, ಗಟ್ಟಿ ಗಟ್ಟಿಯಾಗಿ ಉಂಟು. ಫ್ರೆಶ್ ಮೀನು ಇದು, ಪಚ್ಚ ಪಚ್ಚ ಮೀನು. ನಮ್ಮಲ್ಲಿ ಹೇಳ್ತೇವೆ ನಾವು ಪಾರಿ ಪಜ್ಜಿ ಬಂಗುಡೆ ಅಂತ. ನೋಡಿ ಇದನ್ನು ನಾವು ಕ್ಲೀನ್ ಮಾಡ್ಕೋಬೇಕು. ಮೀನನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಬನ್ನಿ ಈಗ ಇದಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡೋಣ. ಮೊಟ್ಟೆ ಕೂಡ ಇದೆ ನೋಡಿ ಮೀನಲ್ಲಿ. ಇಲ್ಲಿ ನಾನು 18 ಮೆಣಸಿನ್ಕಾಯಿ ಹಾಕ್ತಾ ಇದ್ದೇನೆ. ಅದರಲ್ಲಿ 14 ಬ್ಯಾಡಗಿ ಮೆಣಸಿನ್ಕಾಯಿ, 4 ಗಿಡ್ಡ ಮೆಣಸಿನ್ಕಾಯಿ. ಇದನ್ನು ಡ್ರೈ ಆಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, 1 ಸ್ಪೂನು ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ರುಚಿ ನೋಡಿ ನಾವು ಉಪ್ಪು ಹಾಕ್ಕೊಳ್ಬೋದು. ಇದನ್ನೀಗ ನಾವು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಳ್ವಾ. ನೋಡಿ ಮಸಾಲೆ ಸಾಫ್ಟಾಗಿ ಗ್ರೈಂಡ್ ಆಗಿದೆ. ಮಣ್ಣಿನ ಪಾತ್ರೆ ಇಟ್ಟಿದ್ದೇನೆ. ಈಗ ಇದಕ್ಕೆ ನಾವು ಕೊಬ್ಬರಿ ಎಣ್ಣೆ ಹಾಕ್ಕೋಬೇಕು. ಇದೊಂದು ಸುಲಭವಾಗಿ ಮಾಡುವಂಥ ಒಂದು ಬಂಗುಡೆ ಪುಳಿ ಮುಂಚಿ. ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ. ಕಡಿಮೆ ಸಾಮಗ್ರಿ ಬಳಸಿ ಮಾಡುವಂಥ ಒಂದು ಪುಳಿ ಮುಂಚಿ ಇದು. ಎಣ್ಣೆ ಬಿಸಿಯಾಗಿದೆ. ಇಲ್ಲಿ ನಾನು 8 ಹೆಸರು ಬೆಳ್ಳುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ, ಅದನ್ನು ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ ಈ ಥರ ಕಟ್ ಮಾಡಿ ಹಾಕಿದರೆ ತುಂಬ ರುಚಿಯಾಗಿರ್ತದೆ, ಒಂದು ಪರಿಮಳವನ್ನು ಕೊಡ್ತದೆ ಇದು. ಈಗ ಇಲ್ಲಿ ನಾನು 2 ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಇದು ಸುಲಭವಾಗಿ ಮಾಡುವಂಥ ಒಂದು ಬಂಗುಡೆ ಮೀನಿನ ಪುಳಿ ಮುಂಚಿ. ಅಷ್ಟೇ ರುಚಿಯಾಗಿರ್ತದೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲಿ ನಾನು 1 ಹೆಸರು ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೇನೆ. ನೋಡಿ ಮೀನನ್ನು 2 ಪೀಸ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಇಷ್ಟು ಫ್ರೈ ಆದರೆ ಸಾಕು. ನೋಡಿ ಕಲರ್ ಚೇಂಜ್ ಆಗಿದೆ. ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಈ ಮಸಾಲೆಯನ್ನು ಇದಕ್ಕೆ ಹಾಕೋಬೇಕು. ಇದು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈಗ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ನೋಡಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿದರೆ ಸಾಕು, ಜಾಸ್ತಿ ಹಾಕಬೇಕು ಅಂತ ಏನೂ ಇಲ್ಲ. ಒಮ್ಮೆ ನೀವು ಈ ರೀತಿ ಪುಳಿ ಮುಂಚಿ ಮಾಡಿ ನೋಡಿ, ಖಂಡಿತ ಇಷ್ಟಪಡ್ತೀರಿ. ಇದು ಮಾಡಲಿಕ್ಕೂ ತುಂಬ ಸುಲಭ. ಮತ್ತು ಇದಕ್ಕೆ ಜಾಸ್ತಿ ಸಾಮಗ್ರಿ ಏನೂ ಬೇಕಾಗಿಲ್ಲ. ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ. ಅನ್ನಕ್ಕೂ ಚೆನ್ನಾಗಿರ್ತದೆ, ಮುದ್ದೆಗೆ, ಹಾಗೆ ನೀರು ದೋಸೆ. ನೋಡಿ ಇಷ್ಟು ಕರೆಕ್ಟಾಗಿದೆ. ನೋಡಿ ಈಗ ಸ್ವಲ್ಪ ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಬಿಡುವ. ಬನ್ನಿ ಕುದೀತಾ ಉಂಟು ನೋಡಬೇಕು. ನೋಡಿ ಕುದಿ ಬರ್ತಾ ಉಂಟು. ಈಗ ನಾವು ಇದಕ್ಕೆ ಉಪ್ಪು ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು. ನೋಡಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಚೆನ್ನಾಗಿ ಕುದೀತಾ ಉಂಟು. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಮೀನನ್ನು ಹಾಕ್ಕೋಬೇಕು. ಖಡಕ್ ಪುಳಿ ಮುಂಚಿ ಅಂತಲೇ ಹೇಳ್ಬೋದು. ಇದರಲ್ಲಿ ಪುಳಿ ಮುಂಚಿ ಅಂದರೆ ಉಪ್ಪು, ಖಾರ, ಹುಳಿ ಅಷ್ಟೇ ಹಾಕಿದ್ದೇನೆ ನೋಡಿ. ಬೇರೆ ಯಾವ ಸಾಮಗ್ರಿ ನಾನು ಹಾಕಲಿಲ್ಲ. ನೋಡಿ ಮೊಟ್ಟೆ ಇತ್ತು, ಮೊಟ್ಟೆ ಕೂಡ ಹಾಕ್ತಾ ಇದ್ದೇನೆ. ತುಂಬ ಚೆನ್ನಾಗಿರ್ತದೆ. ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಬಿಡುವ. ಬನ್ನಿ ಕುದೀತಾ ಉಂಟಾ ನೋಡುವ. ನೋಡಿ ಚೆನ್ನಾಗಿ ಕುದೀತಾ ಉಂಟು. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ.
ಖಂಡಿತ ಇವತ್ತಿನ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನೋಡಿ ಒಳ್ಳೆ ಕುದ್ದಿದೆ ನೋಡಿ. ಕಣ್ಣು ಈ ಥರ ಬಂದರೆ ಮೀನು ಕೂಡ ಬೆಂದಿದೆ ಅಂತ ಅರ್ಥ. ತುಂಬ ಚೆನ್ನಾಗಾಗಿದೆ. ಖಡಕ್ ಬಂಗುಡೆ ಮೀನಿನ ಪುಳಿ ಮುಂಚಿ, ಸಿಂಪಲ್ ಆಗಿ ಮಾಡಿರುವಂಥ ಪುಳಿ ಮುಂಚಿ ಇದು. ಇದಕ್ಕೆ ಜಾಸ್ತಿ ಸಾಮಗ್ರಿ ನಾನು ಬಳಸಲಿಲ್ಲ. ಇದು ಎಲ್ಲರೂ ಇಷ್ಟಪಡುವಂಥ ಒಂದು ಬಂಗುಡೆ ಮೀನಿನ ಪುಳಿ ಮುಂಚಿ. ಮೀನು ಕೂಡ ನೋಡಿ ಎಷ್ಟು ಫ್ರೆಶ್ ಅಂದರೆ ಅಷ್ಟು ಫ್ರೆಶ್. ನೋಡಿ ನೋಡಿ ಮೀನು ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ ರುಚಿ ರುಚಿಯಾದ ಖಡಕ್ ಬಂಗುಡೆ ಮೀನಿನ ಪುಳಿ ಮುಂಚಿ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಕುದೀತಾ ಉಂಟು ನೋಡಿ. ಇದು ನಮ್ಮ ಮಂಗಳೂರಿನ ಕುಚ್ಚಲಕ್ಕಿ ಅನ್ನಕ್ಕಂತೂ ಸೂಪರ್ ಆಗಿರ್ತದೆ. ಹಾಗೆ ರಾಗಿ ಮುದ್ದೆ, ವೈಟ್ ರೈಸಿಗೂ ತುಂಬ ಚೆನ್ನಾಗಿರ್ತದೆ. ನೀರು ದೋಸೆಗಂತೂ ಸೂಪರ್ ಕಾಂಬಿನೇಷನ್. ಖಂಡಿತ ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಖಂಡಿತ ಆಗ್ತದೆ. ಮನೇಲಿ ನೀವು ಕೂಡ ಟ್ರೈ ಮಾಡಿ. ಕುದ್ದದ್ದು ಸಾಕು ಈಗ.